ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ಹೇಮ ಮಾತಾಡ್ತಾ ಇರೋದು. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ನಾನು ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಈ ಬಿಸಿಲುದಾಗೆ ಎಷ್ಟು ಹೇಳಿದ್ರು ತೀರ್ದು ನಾನಂತೂ ನಿಮಗೆ ಡೈಲಿ ಹೇಳ್ತಾನೆ ಇರ್ತೀನಿ. ಇನ್ನು ಫ್ರೆಂಡ್ಸ್, ನಾನು ಯಾಕೆ ಕೂದಲು ಏರ್ಬಿಟ್ಕೊತೀನಿ ಅಂದರೆ ವೀಡಿಯೋದಲ್ಲಿ ಚೆನ್ನಾಗಿ ಸ್ವಲ್ಪ ಕೂದಲು ಒಂಥರ ಇರುತ್ತಲ್ಲ, ಅದಕ್ಕೋಸ್ಕರ ನಾನು ಅದರಲ್ಲಿ. ಇನ್ನು ಫ್ರೆಂಡ್ಸ್, ನಾನು ಸೆಟ್ಗಳೆಲ್ಲ ಯಾಕೆ ಹಾಯ್ಕೋತಾ ಇಲ್ಲ ಅಂದರೆ ಸಕೆಲಿ ಆಗಲ್ಲ ಫ್ರೆಂಡ್ಸ್, ಹಾಕ್ಕೊಂಡು ವೀಡಿಯೋ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ನಾನು ಹಾಕೊಂಡಿಲ್ಲ. ನೋಡಿ, ನಾನು ಅದಕ್ಕೆ ಟಿಶ್ಯೂ ಇಟ್ಕೊಂಡೇ ವೀಡಿಯೋ ಮಾಡ್ತಾಯಿದ್ದೀನಿ. ಇನ್ನು ಈ ಸ್ಟ್ಯಾಂಡ್ ಹಾಕೋ ಕಾಣಿ ಫ್ರೆಂಡ್ಸ್, ಇದಾಯ್ತಾ ಇಲ್ಲ, ಬರೀ ಹೈಟ್ ಮಾತ್ರ ಆಯ್ತಾಯ್ತಷ್ಟೇ. ಅದು ಕೆಳಗಡೆ ಮೇಲೆ ಉದ್ದ ತುಂಡ ಆಗ್ತಾ ಇಲ್ಲ. ಆದರೆ ಇದ್ರ ಕೆಳಗಡೆ ಸ್ಟಿಕ್ ಥರ ಹಿಂಗೆ ಫೋಲ್ಡಿಂಗ್ ಐತಲ್ಲ, ಅದರಲ್ಲಿ ನಾವು ಉದ್ದ ತುಂಡ ಮಾಡ್ಕೋಬೋದು. ಈ ತಿರುಗಿಸೋದ್ರಲ್ಲಿ ಒಂದಿಷ್ಟುದ್ದ ಎಕ್ಸ್ಟ್ರಾ ಬರುತ್ತೆ. ಇನ್ನು ಫ್ರೆಂಡ್ಸ್, ಇದೇ ಯಾರಾದರೂ ಫಸ್ಟು ನನ್ನ ವೀಡಿಯೋ ನೋಡ್ತಾಯಿದ್ರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಶೇರ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ಇನ್ನು ಈ ಸೀರೆ ಬಗ್ಗೆ ಹೇಳಬೇಕು ಅಂದರೆ, ಇದು ಈ 2 ಇಯರ್ಸ್ ಮುಂಚೆನೇ ಚಿಕ್ಕಪೇಟೆಯಲ್ಲಿ ತಂದಿದೆ. ಈ ಕಲರ್ ಇಷ್ಟ ಆಗ್ತಂದಿದೆ ಫ್ರೆಂಡ್ಸ್. ನೋಡಿ, ಸೆರಗು ಈ ಥರ ಗ್ರೀನ್ ಇದೆ, ಈ ಥರ ಕುಚ್ಚು ದೊಡ್ಡದು ಬಂದಿದ್ದನ್ನ ಕಟ್ ಮಾಡ್ಕೊಂಡಿದ್ದೀನಿ. ಇನ್ನು ಬ್ಲೌಸು ಫ್ರೆಂಡ್ಸ್, ನಾನು ಮಾಮೂಲಿ ರೌಂಡ್ ಹೊಲಿಸಿದ್ದೀನಿ. ಇಲ್ಲೊಂದು 4 ಬಫ್ ಇಡ್ಸಿದ್ದೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಇದು ಬ್ಲೌಸು ಡಾರ್ಕ್ನೆಸ್ ಇಲ್ಲ, ಲೈಟ್ ಕಲರ್ ಇದೆ ನೋಡಿ ಫ್ರೆಂಡ್ಸ್. ಆದರೆ ಫ್ರೆಂಡ್ಸ್, ಈ ಸ್ಯಾರಿ ಒಂದು ಚೂರು ವೆಯ್ಟ್ ಇಲ್ಲ, ಒಂದು ಸ್ವಲ್ಪನೂ ವೆಯ್ಟ್ ಇಲ್ಲ, ತುಂಬ ಸಾಫ್ಟ್ ಆಗಿದೆ. ಅದಕ್ಕೋಸ್ಕರನೇ ತಗೊಂಡಿದ್ದೆ. ಈ ಕಲರ್ ನನಗೆ ಇಷ್ಟ ಆಗಿ ತಗೊಂಡೆ. ಇದರಲ್ಲಿ ಕನಕಾಂಬರದ ಕಲರ್ ಡಾರ್ಕಲ್ಲಿ ಹುಡುಕ್ತಾ ಇದೆ. ಸದ್ಯಕ್ಕೆ ಇದು ಚೆನ್ನಾಗೈತಲ್ಲ ಅಂತ ತಗೊಂಡೆ. ಫ್ರೆಂಡ್ಸ್, ನೀವೇನಂತೀರ ನೋಡಿ, ಚೆನ್ನಾಗಿದೆಯಾ ಈ ಸ್ಯಾರಿ? ಕಲರ್ ಚೆನ್ನಾಗಿದೆಯಾ ನೋಡಿ. ಇನ್ನು ಫ್ರೆಂಡ್ಸ್, ಆಲ್ರೆಡಿ ಬೆವರು ಬರ್ತಾ ಇದೆ ವೀಡಿಯೋ ಮಾಡ್ತಾಯಿದ್ರೆ. ಈಗ ಫ್ರೆಂಡ್ಸ್, ಇನ್ನೇನು ಇನ್ನೂ ಒಂದು 1/2 ಅವರ್ 3/4 ಅವರ್ ಐತೆ ನನ್ನ ಕೆಲಸದ ಟೈಮು. ನಂದು ಇನ್ನು ಈ ಮಂತ್ ಎಲ್ಲ ಫುಲ್ ಸೆಕೆಂಡ್ ಶಿಫ್ಟು. ಇನ್ನು ಫ್ರೆಂಡ್ಸ್, ಇವತ್ತು ಆಂಜನೇಯನ ವಾರ ಬಂದೇ ಬಿಡ್ತು, ಸಾಟರ್ಡೇ ಬಂದೇ ಬಿಡ್ತು. ಇನ್ನು ಫ್ರೆಂಡ್ಸ್, ನನ್ನ ಮಗಳು ಇವತ್ತು ಉಪವಾಸ ಮಾಮೂಲಿ. ಈಗ ಸ್ನಾನ ಮಾಡೋಕ್ಕೆ ಹೋಗಿದ್ದಾಳೆ. ಅವಳು ಎದ್ದಿದ್ದೆ 10 ಗಂಟೆಗೆ. ಉಪವಾಸ ಇರ್ತಾಳಲ್ಲ ಮಾಮೂಲಿನೂ. ಅವಳು ಎದ್ದೇಳೋದೇ 9-9:30, ಯಾಕಂದರೆ ಅವರು ಲ್ಯಾಪ್ಟಾಪ್ ಮುಂದೆ ಕೆಲಸ ಮಾಡಿ ಟಯರ್ಡ್ ಆಗಿರ್ತಾರಲ್ಲ. ಅದು ಒಂದು. ಇಲ್ಲಿನ್ನೇನು ಎಲ್ಲ ಕೆಲಸ ನಾನು ಮಾಡ್ತೀನಲ್ಲ ಫ್ರೆಂಡ್ಸ್. ಹಂಗಾಗಿ ನಮ್ಮ ಮನೇಲಿ ಫಸ್ಟ್ ಎದ್ದೇಳೋದು ನಾನೇ, ಫುಲ್ ಕೆಲಸ ಎಲ್ಲ ಮುಗಿಸೋದು ನಾನೇನೆ ನಮ್ಮ ಮನೇಲಿ. ಇನ್ನು ಫ್ರೆಂಡ್ಸ್, ಈಗ ಜಸ್ಟ್ ಜ್ಯೂಸ್ ಕುಡಿದೆ. ಇನ್ನು ನನ್ನ ಡೈಲಿ ರೋಟೀನ್ ವಿಡಿಯೋನ ಯಾರೆಲ್ಲ ನೋಡ್ತಾ ಇದ್ದೀರಿ, ನಿಮಗೆಲ್ಲ ನನ್ನ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಷ್ಟೋ ಜನ ಕಮೆಂಟ್ ಹಾಕ್ತೀರಾ. ನನಗೆ ಆ ಕಮೆಂಟ್ ಓದೋಕ್ಕೆ ಇನ್ನೊಂದು ಮೊಬೈಲಲ್ಲಿ ನಾನು ಅದನ್ನು ಕಳಿಸ್ಕೊಂಡಿಲ್ಲ. ಹಂಗಾಗಿ ಆದಷ್ಟು ನನಗೆ ನನ್ನ ಫ್ರೆಂಡ್ಸ್ಗಳು ಎಷ್ಟೊಂದು ಜನ, ರಕ್ಷಿತಾ ಮತ್ತು ನಿಸರ್ಗ ಮತ್ತು ಫ್ರೆಂಡ್ಸ್ ಲೈವ್ ಮಾಡಿದ್ದೆ ಇವತ್ತು. ಬೆಣ್ಣೆ ಕೃಷ್ಣ, ನಂದಿನಿ ಅಮ್ಮ ಬಂದಿತ್ತು. ಎಲ್ಲರೂ ನನ್ನ ಫ್ರೆಂಡ್ಸ್ ಸ್ವಲ್ಪ ಜನ ಬಂದಿದ್ದರು. ಬೆಳಗ್ಗೆನೇ ಫೇಸ್ ಲೈವ್ ತಿಂಡಿ ಮಾಡ್ತಾನೆ ಮಾಡಿದೆ. ಚಪಾತಿ ಮಾಡುವಾಗ ಅದೇ ಅನ್ಕೊಂಡಿದ್ದೀನಿ ಫ್ರೆಂಡ್ಸ್, ಡೈಲಿ ಸ್ವಲ್ಪ ಫೇಸ್ ಲೈವ್ ಮಾಡೋಣ, ಒಂದು 1/4 ಅವರ್ ಅರ್ಧ ಗಂಟೆ ಆದ್ರೂ ಸ್ವಲ್ಪ ಚಾನಲ್ ಮಾನಿಟೈಸನ್ ಆಗಲಿ, ಈ ವರ್ಷನಾದರೂ ಆಗಲಿ, ವಾಚ್ ಅವರ್ಸ್ ಆಗಲಿ. ಇದು ಫ್ರೆಂಡ್ಸ್ ನಂದು 2nd ಇಯರ್ಸು ನಮ್ಮದು. ಯಾಕಂದರೆ ಫ್ರೆಂಡ್ಸ್, ನೀವು ಯಾರಾದರೂ ಹೊಸ್ದಾಗಿ ಯೂಟ್ಯೂಬ್ ಚಾನಲ್ ಮಾಡಿದ್ರೆ ಜಾಸ್ತಿ ರೀಲ್ಸು ಮತ್ತು ಫೇಸ್ ಲೈವ್ ಮಾಡಿ ಬೇಗ ಮಾನಿಟೈಸನ್ ಆಗುತ್ತೆ. ನನಗೆ ಫ್ರೆಂಡ್ಸ್, ನಂದು ಕೆಲಸ ನಿಮಗೆ ಗೊತ್ತು. ಹಂಗಾಗಿ ಬನ್ನಿ ಫ್ರೆಂಡ್ಸ್, ಎಷ್ಟೊಂದು ಬೆವರು ಬರ್ತಾನೇ ಇದೆ ನೋಡಿ ಫ್ರೆಂಡ್ಸ್. ಇಷ್ಟ ಆಯಿತು. ಇನ್ನು ಬನ್ನಿ ಫ್ರೆಂಡ್ಸ್, ಇವತ್ತು ನಾನು ಬೆಳಗ್ಗೆ ಎಷ್ಟು ಗಂಟೆಗೆ ಎದ್ದೆ ಅಂದರೆ 7 ಗಂಟೆಗೆ ಎದ್ದೆ. 7 ಗಂಟೆಗೆ ಎದ್ದು ಫಸ್ಟ್ ಎದ್ದು ಫ್ರೆಂಡ್ಸ್, ನಾನು ಯಾವಾಗಲೂ ಫಿಶ್ಗೆ ಫುಡ್ ಹಾಕ್ತೀನಿ. ಇನ್ನು ದೊಡ್ಡ ಫಿಶ್ ಟ್ಯಾಂಕಿಗೆ ಇನ್ನೂ ಫಿಶ್ ತರಬೇಕು ಫ್ರೆಂಡ್ಸ್. ಬೇರೆ ಫಿಶ್ ಥರ ನಾನು ಅಂದ್ಕೊಂಡಿದ್ದೀನಿ. ಎದ್ದು ಫ್ರೆಂಡ್ಸ್, ಗಿಡಕ್ಕೆ ನೀರು ಹಾಕಿ ಮೇಲೋಗಿ ಫಸ್ಟ್ ನಾನು ಎದ್ದು ಆಂಜನೇಯಂದು ಬುಕ್ಕು ತಲೆ ಸನ್ನೆ ಇಟ್ಕೊಂಡಿರ್ತೀನಿ. ಅದನ್ನು ನೋಡಿ ದೇವ್ರ ಮನೆಗೆ ಬಂದು ಶಿವ, ಆಂಜನೇಯ, ರಾಘವೇಂದ್ರ ಎಲ್ಲ ಫೋಟೋ ನೋಡಿ ಮುಖ ವಾಶ್ ಮಾಡ್ಕೊಂಡು ಬಂದು ಇನ್ನು ಪ್ಯಾಸೇಜ್ ಎಲ್ಲ ಮಾಪಾಕಿ ಫ್ರೆಂಡ್ಸ್, ಇವತ್ತು ಏನು ನಾಷ್ಟ ಮಾಡೋಣ ಅಂತ ಅಂದ್ಕೊಂಡು ಒಳಗಡೆ ಹೋದೆ. ಆಮೇಲೆ ಆಲೂಗೆಡ್ಡೆ ಜಾಸ್ತಿ ಇತ್ತು, ಅದಕ್ಕೆ ಆಲೂಗೆಡ್ಡೆ ಹುಡಿ ಪಲ್ಯ ಮಾಡಿ ಚಪಾತಿನ ನಾನು ಬಿಗ್ ಬಾಸ್ ಮಲ್ಲಮ್ಮ ಇದ್ದಾರಲ್ಲ, ಅವರು ಒಂದ್ರ ಮೇಲೊಂದು ಬೊಟ್ಟಿಟ್ಟು ಚಪಾತಿ ಮಾಡೋದನ್ನ ಹೇಳ್ಕೊಟ್ಟಿದ್ರಲ್ಲ, ಈ ನಡುವೆ ನಾನು ಫ್ರೆಂಡ್ಸ್ ಅದೇ ಥರ ಚಪಾತಿ ಮಾಡ್ತಾಯಿದ್ದೀನಿ. ನಾವು ಮಾಡ್ತೀವಲ್ಲ ಆ ರೀತಿ ಮಾಡಲ್ಲ. ಅದನ್ನು ಯಾವಾಗಾದರೂ ನಿಮಗೆ ಒಂದು ವೀಡಿಯೋದಲ್ಲಿ ತೋರಿಸ್ತೀನಿ. ಬಟ್ ಯಾವ ಥರ ಮಾಡ್ಕೋಬೇಕು ಅದನ್ನು, ಚಪಾತಿ ಒಂದ್ರ ಮೇಲೆ ಒಂದಿಟ್ಟು ಯಾವ ಥರ ಒತ್ತಬೇಕು ಅಂತ. ಇನ್ನು ಫ್ರೆಂಡ್ಸ್ ನೋಡಿ ಸಾಕಿ. ಆಮೇಲೆ ಫ್ರೆಂಡ್ಸ್, ಚಪಾತಿ ಮಾಡಿ ಇದು ಆಲೂಗೆಡ್ಡೆ ಪಲ್ಯ ಮಾಡಿ ಸ್ವಲ್ಪ ಪಾತ್ರೆ ಇತ್ತು, ಅದನ್ನು ತೊಳೆದೆ. ಇನ್ನು ಇವತ್ತು ಫ್ರೆಂಡ್ಸ್, ನಾನು ಬರೀ ನಲ್ಲಿಕಾಯಿ ಜ್ಯೂಸ್ ಮಾಡಲಿಲ್ಲ. ಯಾಕಂದರೆ ಅವಳು 1 ಗಂಟೆಗೆಲ್ಲ ಊಟ ಮಾಡೋದು, ಆವಾಗ ಅವಳೇ ಮಾಡ್ಕೊತಾಳೆ ಎಲ್ಲ ಜ್ಯೂಸ್ನ. ಸೌತೆಕಾಯಿ ಜ್ಯೂಸು, ಏನು ಅಡುಗೆ ಬೇಕು ಎಲ್ಲನೂ ಫ್ರೆಂಡ್ಸ್ ನಮ್ಮ ಮನೇಲಿ ನಮ್ಮ ಮಕ್ಕಳು ಕಲ್ತಿದ್ದಾರೆ. ಅವರೇ ಅಡುಗೆ ಮಾಡ್ಕೊತಾರೆ. ಏನು ನಾನೇ ಮಾಡಿಕೊಡ್ಬೇಕು, ನಾನು ಬರೋ ತಕ್ಕ ಅಡುಗೆ ಮಾಡಲ್ಲ ಅನ್ನೋ ಥರ ಏನಿಲ್ಲ. ನಮ್ಮ ಮಗಳು ಎಲ್ಲ ಸಾಂಬಾರು ಮಾಡ್ತಾಳೆ, ಮುದ್ದೆ ಮಾಡ್ತಾಳೆ, ಮನೆ ಕೆಲಸ ಎಲ್ಲನೂ ಕಲಿಸ್ಕೊಟ್ಟಿದ್ದೀವಿ ಫ್ರೆಂಡ್ಸ್. ಅವರೆಲ್ಲನೂ ಮಾಡ್ತಾರೆ. ಏನು ನಾವೇ ಬಂದವ್ರಿಗೆ ಅಡುಗೆ ಮಾಡಿ ಇಕ್ಕಬೇಕು ಅನ್ನೋ ರೀತಿ ಏನಿಲ್ಲ. ಅದೊಂದು ತಲೆನೋವು ನಮಗೆ ಇಲ್ಲ. ಬೆಳಗ್ಗೆ ಎದ್ದು ಅಂದರೆ ಫ್ರೆಂಡ್ಸ್, ನಾನು ಬೇಗ ಎದ್ದೇಳ್ತೀನಲ್ಲ,
ಅಡುಗೆ ತಿಂಡಿ ಎಲ್ಲನೂ ನಾನೇ ಮಾಡಿಟ್ಟೋಗೋದು. ಇನ್ನು ಇವತ್ತು ಫ್ರೆಂಡ್ಸ್ ನಾನು ಸಾಂಬಾರು ಮಾಡಲಿಲ್ಲ, ಮೊಸರನ್ನ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು. ಏನಂದರೆ ಫ್ರೆಂಡ್ಸ್ ಏನೂ ತಿನ್ನೋಕ್ಕಾಗಲ್ವಲ್ಲ, ಹಂಗಾಗಿ ಚಪಾತಿ ಮಾಡಿ ಪಲ್ಯ ಮಾಡಿ ಜ್ಯೂಸ್ ಮಾಡಿ ರೆಡಿ ಮಾಡಿಟ್ಟೆ. ಆಮೇಲೆ ಇನ್ನು ಫ್ರೆಂಡ್ಸ್ ರೈಸು ಮಾಡಿದ್ದೀನಿ, ಒಂದು ಅರ್ಧ ಪಾವ್ ಅಷ್ಟೇ ಅಕ್ಕಿನ ಹಾಕಿದ್ದೀನಿ. ಟೈಮ್ ನೋಡಿದೆ ಫ್ರೆಂಡ್ಸ್, ಅರ್ಧ ಪಾವ್ ಅಷ್ಟು ಅನ್ನ ಮಾಡಿದ್ದೀನಿ, ಯಾಕಂದರೆ ಅವರು ಮಧ್ಯಾಹ್ನ ಅಷ್ಟೇ ಅಲ್ವಾ, ಇನ್ನು ಆಮೇಲೆ ದೇವಸ್ಥಾನಕ್ಕೆ ಹೋಗ್ತಾಳೆ. ಇನ್ನು ಫ್ರೆಂಡ್ಸ್ ನೆನ್ನೆ ನನ್ನ ಡ್ರೆಸ್ಗಳು ಮತ್ತು ನಾನು ತಂದು ಸೀರೆಗಳು ಎಲ್ಲನೂ ತೋರಿಸಿದ್ದೀನಿ. ಇನ್ನು ಫ್ರೆಂಡ್ಸ್ ನಮಗೆ ಇವತ್ತು ಸಾಯಂಕಾಲ ಸ್ವಲ್ಪ ಜಾಸ್ತಿ ಕೆಲಸ ಇದೆ, ಯಾಕೆಂದರೆ ನಾಳೆ ನಮ್ಮ ಮನೇಲಿ ಸತ್ಯನಾರಾಯಣ ಪೂಜೆ ಮಾಡಿಸ್ತಾಯಿದ್ವಿ. ಇನ್ನು ಇವತ್ತೇ ನನ್ನ ಮಗಳು ಎಲ್ಲನೂ ಕ್ಲೀನ್ ಮಾಡಿಬಿಡ್ತಾಳೆ ನಾನು ಬರೋ ಅಷ್ಟರಲ್ಲಿ. ದೇವ್ರ ಮನೆಯೂ ಅಷ್ಟೇ, ದೇವ್ರ ಮನೆ ಮಾಮೂಲಿ ಕ್ಲೀನ್ ಇರುತ್ತೆ, ನೋಡಿದ್ದೀರಿ, ನಾನು ಡೈಲಿ ಪೂಜೆ ಮಾಡ್ತೀನಿ. ಇನ್ನು ಸ್ವಲ್ಪ ಈ ಸೋಫಾಗಳನ್ನ ತೆಗೆದು ಆಚೆಗೆ ಹಾಕೋದು ಇಲ್ಲ, ಯಾಕಂದರೆ ಫ್ರೆಂಡ್ಸ್ ಅದನ್ನು ಎತ್ತಕ್ಕಾಗಲ್ಲ ಆ ಸೋಫಾನ, ಅದಕ್ಕೆ ಇಲ್ಲೇ ಸೈಡಲ್ಲಿ ಇಟ್ಕೊಳ್ಳೋಣ ಎಳೆದು ಅಂತ ಮಾತಾಡ್ಕೊಂಡಿದ್ದೀವಿ ಇಬ್ಬರೂ. ಆಚೆಗಿಟ್ರೆ ಎತ್ತಕ್ಕಾಗಲ್ಲ ಅಂತ. ಇನ್ನು ಫ್ರಿಜ್ಜು, ಆ ಟೇಬಲು, ಅವ್ರದ್ದೊಂದು ಡ್ರೆಸ್ಸಿಂಗ್ ಟೇಬಲ್ ಮಾತ್ರ ಸೈಡ್ಗಿಡ್ತೀವಿ. ಇನ್ನು ಫ್ರೆಂಡ್ಸ್ ನಾವು ವರ್ಷ ಮಾಡಿಸ್ತೀವಿ. ನಾನು ಹೋದ ವರ್ಷ ಶಿವರಾತ್ರಿ ಹಬ್ಬ ನಾಳೆಯನ್ನು ಮಾಡಿಸಿದೆ ನೋಡಿ, ಅದೇನೋ ಅದೃಷ್ಟ. ಈ ವರ್ಷ ಬಸವನ ಜಯಂತಿ ಅಕ್ಷಯ ತಿಥಿ 2 ದಿವಸ ಆಯ್ತಂತೆ. ಅವರೇ ಹೇಳಿದ್ರು ಬಸವನ ಜಯಂತಿ ಸೋಮವಾರ ಇದೆ, ನಮ್ಮ ಹಬ್ಬ ಅದು ಲಿಂಗಾಯತ್ರ ಹಬ್ಬ. ಇರಲಿ, ನಾಳೆ ಅವ್ರು 10 ಗಂಟೆಗೆ ಹೇಳಿದ್ದಾರೆ ನಮ್ಮ ಪೂಜಾರು. ಇನ್ನು ಇವತ್ತು ಅವ್ರ ಅಕೌಂಟಿಗೆ ಸ್ವಲ್ಪ ಅಮೌಂಟ್ ಹಾಕಬೇಕು ಫ್ರೆಂಡ್ಸ್, ಇನ್ನೂ ಹಾಕೇ ಇಲ್ಲ, ನಾನು ಒಂದು 10,000 ಹಾಕಬೇಕು. ಇನ್ನು ಮಿಕ್ಕಿದ್ದನ್ನ ಕ್ಯಾಶೇ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಅವ್ರೇನಾದರೂ ಫೋನ್ ಮಾಡಿ ಹಾಕಿ ಅಷ್ಟು ಅಂದರೆ ಹಾಕ್ತೀನಿ. ನಾನು ವರ್ಷಕ್ಕೊಂದ್ಸಲ ಫ್ರೆಂಡ್ಸ್ ಸತ್ಯನಾರಾಯಣ ಪೂಜೆನೂ ಮಾಡಿಸ್ತೀನಿ. ಮತ್ತು ನನ್ನ ದೇವರು ನಮ್ಮ ಶಿವ ಊರಲ್ಲಿ ಅಲ್ಲಿಗೂ ಹೋಗ್ಬೇಕು. ಅಲ್ಲಿಗೆ ಫ್ರೆಂಡ್ಸ್ ನೆಕ್ಸ್ಟ್ ಮಂತ್ ಮೇಗೆ ಹೋಗೋಣ ಅಂದ್ಕೊಂಡಿದ್ದೀನಿ. ಅಲ್ಲಿ ಡೇಟ್ ಇನ್ನೂ ಫಿಕ್ಸ್ ಆಗಿಲ್ಲ, ನಮ್ಮ ಅಣ್ಣ ಹೇಳಿಲ್ಲ ಯಾವಾಗ ಏನು, ಅವ್ರ ಮನೆ ಪೂಜೆ ಯಾವಾಗ ಅಂತ ಏನು ಇನ್ನೂ ನಮ್ಮ ಅಣ್ಣ ಹೇಳಲಿಲ್ಲ. ಅವ್ರಿಗೆ ಹೇಳಿದ್ದೀನಿ ಫೋನ್ ಮಾಡಿ, ಹೇಳ್ತೀನಿ ಅಂತ ಹೇಳಿದ್ದಾರೆ. ಅವ್ರು ಇವತ್ತು ನಾಳೆ ಹೇಳ್ತಾರೆ. ಅಲ್ಲಿಗೋದಾಗ ಫ್ರೆಂಡ್ಸ್ ಈ ಸಲ ಫುಲ್ ವೀಡಿಯೋ ಮಾಡ್ತೀನಿ, ನಮ್ಮೂರು ಹೊಳೆ ಹತ್ರ ಮತ್ತು ನಮ್ಮೂರು ಗದ್ದೆ ಎಲ್ಲನೂ ನಿಮಗೆ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಫ್ರೆಂಡ್ಸ್ ಹಳ್ಳಿ ಎಷ್ಟು ಸುಂದರವಾಗಿರುತ್ತೆ, ಹಳ್ಳಿ ವಾತಾವರಣ ಎಷ್ಟು ಚೆನ್ನಾಗಿರುತ್ತೆ ಅನ್ನೋದನ್ನ ನೀವು ನೋಡಿರಂತೆ. ನಮ್ಮೂರಂತೂ ಫುಲ್ ಹಸಿರಾಗಿದೆ, ಹೊಳೆ ಅಂತೂ ಫ್ರೆಂಡ್ಸ್ ತುಂಬಾ ಚೆನ್ನಾಗಿದೆ. ಇನ್ನು ನಮ್ಮೂರಲ್ಲಿ ಹೊಳೆ ಹತ್ರದಿಂದನೇ ಕುಡಿಯೋ ನೀರಿಗೆ ಕುಮಾರಸ್ವಾಮಿ ಅವರು ಕಲೆಕ್ಷನ್ ಮಾಡಿಕೊಟ್ಟಿದ್ದಾರೆ. ಎಷ್ಟು ಸುಂದರವಾಗೈತೆ ಅದಾದರೆ ಫ್ರೆಂಡ್ಸ್, ಅದೇನೋ ಸುಂದರವಾಗೈತೆ ಫ್ರೆಂಡ್ಸ್, ಆದರೆ ಈ ಬಿಸಿಲು ಎಷ್ಟು ಸುಂದರವಾಗೈತೆ ಅಂತ ನಿಮಗೂ ನಮಗೂ ಗೊತ್ತಲ್ಲ. ಏನೋ ಫ್ರೆಂಡ್ಸ್ ನೋಡೋಣ, ಅಲ್ಲಿ ಹೋದರೆ ವೀಡಿಯೋ ಮಾಡ್ತೀನಿ. ಈ ಮಂತು ಈ ಪೂಜೆ ಮಾಡಿಸ್ತೀನಿ, ನೆಕ್ಸ್ಟ್ ಮಂತ್ ಅಲ್ಲಿಗೆ ಹೋಗ್ತೀನಿ ಊರಿಗೆ. ಇನ್ನು ಫ್ರೆಂಡ್ಸ್ ನಾನು ಪಾಂಡವಪುರದ ಹತ್ರ ಉಕ್ಕುಡಕ್ಕೆ ವರ್ಷಕ್ಕೊಂದ್ಸರಿ ಹೋಗಿ ದೃಷ್ಟಿ ತಡೆ ಹೊಡ್ಸ್ಕೊಬತ್ತಾಯಿದೆ. ಏನೋ ಈ ವರ್ಷ ಆಗೇ ಇಲ್ಲ ಫ್ರೆಂಡ್ಸ್, ಈ ಸೆಕೆಗೆ ಈ ಬಿಸಿಲಿಗೆ ಎಲ್ಲೋಗೋಕ್ಕೂ ಆಗಲ್ಲ. ಇನ್ನು ಈ ಸಂಡೇ ಅಂತೂ ಮುಗಿದೋಯ್ತು, ಇನ್ನೊಂದು ಸಂಡೇ ಇದೆ ನನ್ನ ರಜಾ, ಆವಾಗ ನೋಡಬೇಕು ಏನು ಮಾಡೋದು ಅಂತ. ಇಷ್ಟು ನಮ್ಮ ಮನೆಯದು ಫ್ರೆಂಡ್ಸ್. ನಾವೆಲ್ಲನೂ ಅವ್ರಿಗೆ ಕೊಟ್ಬಿಟ್ಟಿದ್ವಿ, ಎಲ್ಲನೂ ಅವರೇ ತರ್ತಾರೆ. ಇನ್ನು ಸಜ್ಜಿಗೆ ಒಂದು ಮಾತ್ರ ನಾವು ಮಾಡಬೇಕು. ನಾವು ಯಾವಾಗಲೂ ಪೂಜೆ ಆಗತಕ್ಕ ನಾನು ನನ್ನ ಮಗಳು ಉಪವಾಸ ಇರ್ತೀವಿ. ನೋಡೋಣ, ನಾಳೆ ಒಬ್ಬಟ್ಟೆ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ನೈಟ್ ಬಂದು ಮೈದಾ ಹಿಟ್ಟೆಲ್ಲ ಕಲಸಿಟ್ರೆ ಚೆನ್ನಾಗಿ ನೆಂದಿರುತ್ತೆ. ಹೆಂಗೂ ಬೇಗ ಎದ್ದೇಳ್ತೀವಲ್ಲ, ಬೇಗ ಎದ್ದು ತಲೆಗೆ ಸ್ನಾನ ಮಾಡ್ಕೊಬಂದು ಸ್ವಲ್ಪ ಸ್ಟೇರ್ ಕೇಸು ಪ್ಯಾಸೇಜ್ ಎಲ್ಲ ನಾಳೆ ವಾಶ್ ಮಾಡಬೇಕು, ಯಾಕಂದರೆ ಪೂಜೆ ಐತಲ್ಲ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಆ ಸತ್ಯನಾರಾಯಣ ಸ್ವಾಮಿ ಪೂಜೆ ಹೆಂಗೆ ನೆರವೇರುತ್ತೋ ವರ್ಷವೂ ನಮ್ಮ ಮನೇಲಿ ತುಂಬಾ ಚೆನ್ನಾಗಾಗುತ್ತೆ. ಅದ್ರ ಬಗ್ಗೆ ಏನು ನಾವೇನು ಹೇಳೋ ಹಾಗಿಲ್ಲ ಫ್ರೆಂಡ್ಸ್. ನಮ್ಮ ಮನೇಲಿ ಏನೈತೆ, ನಿಮ್ಮ ಮನೇಲಿ ಎಷ್ಟೈತೆ ಅಷ್ಟರಲ್ಲೇ ಮಾಡಿಸಿ, ನಾವೇನು ಅದ್ದೂರಿಯಾಗಿ ಗ್ರ್ಯಾಂಡಾಗಿ ಮಾಡಬೇಕು ಅಂತ ಅವಶ್ಯಕತೆ ಏನಿಲ್ಲ. ಬೇರೆಯವ್ರನ್ನ ಮೆಚ್ಚಿಸೋ ಅವಶ್ಯಕತೆಯೂ ನಮಗೇನಿಲ್ಲ ಫ್ರೆಂಡ್ಸ್. ನಾವು ದುಡಿಯೋದ್ರಲ್ಲಿ ಇಷ್ಟಾದರೂ ಸ್ವಲ್ಪನಾದರೂ ದೇವ್ರ ಸೇವೆಗೆ ಹೋಗಲಿ, ಎಲ್ಲನೂ ನಾವೇ ತಿನ್ನಬಾರ್ದಲ್ವ ಅನ್ನೋದು ನನ್ನ ಮನೋಭಾವನೆ. ಈಗ ನಾವು ಎಷ್ಟು ಸಂಪಾದನೆ ಮಾಡ್ತೀವಿ ಅದರ ಒಂದು 1/4% ಆದರೂ ದೇವ್ರಿಗೆ ಹಾಕೋಣ, ದೇವ್ರ ಪೂಜೆ ಮಾಡ್ಸೋಣ ಅನ್ನೋದು ನನ್ನ ಅನಿಸಿಕೆ. ಬೇರೆಯವ್ರ ಅನಿಸಿಕೆ ಹೆಂಗೋ ಗೊತ್ತಿಲ್ಲ. ಇನ್ನು ಫ್ರೆಂಡ್ಸ್ ಈ ವರ್ಷ ಒಂದು ಕೆಲಸ ಆಯಿತು. ವರ್ಷ ಧರ್ಮಸ್ಥಳಕ್ಕೆ 1,001 ರೂಪಾಯಿ ದುಡ್ಡು ಹಾಕ್ತಾಯಿದ್ದೆ. ಟ್ರಿಪ್ ಹೋದಾಗ ಹೋಗಿದೆ, ಆವಾಗ ನನ್ನ ಹತ್ರ ದುಡ್ಡಿತ್ತು ಹಾಕಲಿಲ್ಲ, ಯಾಕೆಂದರೆ ನಾವು ಇನ್ನೂ ಹೋಗ್ಬೇಕಿತ್ತಲ್ಲ. ಪೋಸ್ಟಲ್ಲಿ ಕಳ್ಸೋಣ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್, ಅದು ನೆನಪೇ ಬರ್ತಾಯಿಲ್ಲ. ಮಂಜುನಾಥ ನಂಗೆ ನೆನಪೇ ಮಾಡ್ತಾಯಿಲ್ಲ. ಇಲ್ಲ ಅಂದರೆ ನೆಕ್ಸ್ಟ್ ಇಯರ್ ಹೋದಾಗ 2,000 ಆಗಬೇಕಾಗುತ್ತೆ. ಅವ್ನಿಗೆ ಅರ್ಕೆ ನಂದು ಇನ್ನೂ 1,000 ಸಾಲ ಉಳಿಸ್ಕೊಂಡಿದ್ದೀನಿ ಈ ವರ್ಷದ ಫ್ರೆಂಡ್ಸ್. ಬಿಡಿ, ದೇವ್ರು ನಮ್ಮನ್ನು ಕ್ಷಮಿಸ್ತಾನೆ. ಆಲ್ರೆಡಿ ದೇವ್ರ ಹತ್ರ ಕೇಳ್ಕೊಂಡಿದ್ದೀನಿ ಫ್ರೆಂಡ್ಸ್, ಈ ಥರ ಪೋಸ್ಟ್ ಮಾಡ್ತೀನಿ ಅಂದ್ಕೊಂಡಿದ್ದೀನಿ. ಎಲ್ಲಿ ಪೋಸ್ಟ್ ಮಾಡೋದು ಅಂತಲೇ ಗೊತ್ತಾಗ್ತಾಯಿಲ್ಲ. ಪೋಸ್ಟ್ ಆಫೀಸ್ಗೆ ಹೋಗಬೇಕು, ನೋಡಿದ್ರೆ ನಮ್ಮ ಕೆಲಸಗಳ ಟೈಮ್ ಈ ಥರ ನಿಮಗೆ ಗೊತ್ತು. ಇನ್ನು ಫ್ರೆಂಡ್ಸ್ ಬಟ್ಟೆ ನಾನು ಡೈಲಿ ಮಿಷನ್ಗೆ ಹಾಕ್ತೀನಿ, ನಿಮಗೆ ಗೊತ್ತು. ಆಲ್ರೆಡಿ ಫ್ರೆಂಡ್ಸ್ ಬಟ್ಟೆ ಡ್ರೈಯೇ ಆಗೋಯ್ತು, ನಮ್ಮದು ಬಟ್ಟೆ ಅಷ್ಟೊಂದು ಇದಾಗೋಯ್ತು. ಹಂಗಾಗಿ ಫ್ರೆಂಡ್ಸ್ ನೋಡಿದ್ರಲ್ಲ, ನನ್ನ ಡೈಲಿ ರೋಟೀನ್ ಇಷ್ಟು ಕೆಲಸ ಆಗಲೇಬೇಕು. ಇನ್ನು ನಾಳೆ ಏನಾಗುತ್ತೆ ಪೂಜೆಗೆ ನಾನು ಏನು ಅಡುಗೆ ಮಾಡಿರ್ತೀನಿ ನೋಡೋಣ ಹೆಂಗಾಗುತ್ತೆ ಅಂತ. ಇನ್ನು ನಾಷ್ಟಕ್ಕೆ ಏನು ಮಾಡೋದು ಅಂತ ಗೊತ್ತಿಲ್ಲ, ಏನೂ ರೆಡಿ ಮಾಡ್ಕೊಂಡಿಲ್ಲ. ಇನ್ನು ಇವತ್ತು ಶನಿವಾರ ಇಷ್ಟು ಕೆಲಸ ಆಯಿತು ಫ್ರೆಂಡ್ಸ್. ತಲೆಗೆ ನಾನೇನು ಇವತ್ತು ಸ್ನಾನ ಮಾಡ್ಕೊಂಡಿಲ್ಲ, ಯಾಕಂದರೆ ನಾಳೆಗೆ ಮಾಡ್ಕೋಬೇಕು. ನನ್ನ ಮಗಳು ಅಂದರೆ ಇವತ್ತು ಮಾಡ್ಕೊತಾಳೆ, ನಾಳೆನೂ ಮಾಡ್ಕೊತಾಳೆ. ಇವತ್ತು ಫಾಸ್ಟಿಂಗ್ ಇರ್ತಾಳಲ್ಲ, ಟೆಂಪಲ್ಗೆ ಹೋಗ್ತಾಳಲ್ಲ, ಹಂಗಾಗಿ ನಾನು ನಾಳೆ ತಲೆಗೆ ಸ್ನಾನ ಮಾಡ್ಕೊತೀನಿ. ಸ್ವಲ್ಪ ನಾಳೆ ಬೇಗ ಎದ್ದೇಳಬೇಕು ಫ್ರೆಂಡ್ಸ್, ಯಾಕೆಂದರೆ ಅವರು ಯಾವುದೋ ಒಂದು ಮನೆಯದು ಗುದ್ಲಿ ಪೂಜೆ ಐತಂತೆ, ಅದನ್ನು ಮುಗಿಸ್ಕೊಂಡು ನಮ್ಮ ಮನೆಗೆ ಬರ್ತೀನಿ ಅಂತ ಹೇಳಿದರೆ 9 ಗಂಟೆ 10 ಗಂಟೆ ಒಳಗಡೆ ಬಂದುಬಿಡ್ತೀವಿ ಮೇಡಮರೇ ಅಂತ ಹೇಳಿದ್ದಾರೆ. ಹೆಂಗೆ ಮುಗಿಯೋಕ್ಕೂ ಮಧ್ಯಾಹ್ನ ಆಗುತ್ತೆ ಫ್ರೆಂಡ್ಸ್. ಪೂಜೆ ಮಧ್ಯಾಹ್ನ ಆಗುತ್ತೆ. ಇನ್ನು ಬಿಸಿಲು ಇನ್ನು ಎಲ್ಲಿಗೆ ಹೋಗೋಕ್ಕಾಗದೆ ನೋಡಿದ್ದೀರಲ್ಲ,
ಅಷ್ಟಲ್ಲಿ ನೋಡೋಣ. ಇವತ್ತು ಲೇಟ್ ಆಗುತ್ತೆ, ಈ ಸಲ ಉಪವಾಸ ಇರಬೇಕೋ ಬೇಡವೋ ಅಂತ ಗೊತ್ತಾಗ್ತಾ ಇಲ್ಲ. ವರ್ಷ ಬೆಳಗ್ಗೆನೇ ಸ್ಟಾರ್ಟ್ ಆಗ್ತಾಯಿತ್ತು ಪೂಜೆ 7 ಗಂಟೆಗೆ, 10 ಗಂಟೆ 12 ಗಂಟೆಗೆಲ್ಲ ಮುಗಿಸ್ತಾಯಿದ್ರು, ಉಪವಾಸ ಇರ್ತಿದ್ವಿ. ನೋಡೋಣ ಈ ಸಲನೂ ಎಷ್ಟಾದರೂ ಕಷ್ಟ ಆಗಲಿ, ಇರೋದೊಂದು ದಿನ ಅಲ್ವಾ, ಉಪವಾಸ ಇರೋಣ ಅಂದ್ಕೊಂಡಿದ್ವಿ. ಆ ದೇವ್ರು ಏನು ಮಾಡ್ತಾನೋ ಗೊತ್ತಿಲ್ಲ. ನೋಡಿದ್ರಲ್ಲ ಫ್ರೆಂಡ್ಸ್, ಇದೇ ಯಾರಾದರೂ ಫಸ್ಟು ನನ್ನ ವೀಡಿಯೋನ ನೋಡ್ತಾಯಿದ್ರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಶೇರ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ನನ್ನ ಡೈಲಿ ರೋಟೀನ್ ವೀಡಿಯೋ ಇಷ್ಟೇ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಬಾಯ್.